ನ್ಯೂಸ್ 8 ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಪಾದರಾಯನಪುರದಲ್ಲಿ ಕರ್ನಾಟಕ ಸರ್ಕಾರದ ವಸತಿ ಸಚಿವ, ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಸಚಿವರು ಹಾಗೂ ಚಾಮರಾಜಪೇಟೆ ಕ್ಷೇತ್ರದ ಶಾಸಕರಾದ ಶ್ರೀ BZ ಜಮೀರ್ ಅಹಮದ್ ಖಾನ್ ಅವರ 59ನೇ ಹುಟ್ಟುಹಬ್ಬವನ್ನು ಚಾಮರಾಜಪೇಟೆಯ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ MM ಫಯಾಜ್ ಅವರ ನೇತೃತ್ವದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಅವರ ನಿವಾಸದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಹಾಗೂ ಹುಟ್ಟುಹಬ್ಬದ ಪ್ರಯುಕ್ತ ಫಯಾಜ್ ಅವರ ನಿವಾಸದ ಸುತ್ತಮುತ್ತಲಿನಲ್ಲಿರುವ ಬಡವರಿಗೆ ರೇಷನ್ ಕಿಟ್ಗಳು ಹಾಗೂ ಎಲ್ಲ ಮಕ್ಕಳಿಗೆ ಚಾಕ್ಲೇಟ್ಸ್ ವಿತರಿಸಿದರು. ಹಾಗೂ BZ ಜಮೀರ್ ಅಹಮದ್ ಖಾನ್ ಅವರಿಗೆ ವಿಶೇಷ ಪ್ರಾರ್ಥನೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸೈಯದ್ ನಫೀಸ್ ಅಹಮದ್ ಅವರು, ಮಲಿಕ್ ಬೇಗ್ ಅವರು, ಫಯಾಜ್ ಅವರ ಪುತ್ರನಾದ ಜಮೀವುಲ್ಲಾ ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರು, ಸ್ನೇಹಿತರು, ಕಾರ್ಯಕರ್ತರು ಮತ್ತು BZ ಜಮೀರ್ ಅಹಮದ್ ಖಾನ್ ಅವರ ಅಭಿಮಾನಿಗಳು ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ಕರ್ನಾಟಕ ಜನತೆಗೆ ಎಲ್ಲರಿಗೆ ನಮಸ್ಕಾರ. ಇವತ್ತು ಏನಂದರೆ ಈ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಹುಟ್ಟುವುದು ಹಬ್ಬ. BZ ಜಮೀರ್ ಅಹಮದ್ ಖಾನ್ ಅವ್ರ ಸಾಹೇಬರು ಅವ್ರು ಹುಟ್ಟಿದ ಹಬ್ಬ ಐತೆ. ಆ ಥರ ಚಾಮರಾಜಪೇಟೆ ಎಲ್ಲ ಒಂದು ಖುಷಿ ಆಗಿಬಿಟ್ಟಿದ್ದೆ. ಎಲ್ಲಿ ನೋಡಿದ್ರೆ ಅವ್ರದ್ದು ಬ್ಯಾನರು, ಎಲ್ಲಿ ನೋಡಿದ್ರೆ ಅವ್ರದ್ದು ಹೆಸರಿನಲ್ಲಿ ಕೇಕ್ ಕಟ್ ಮಾಡ್ತಿದ್ದಾರೆ, ಎಲ್ಲಿ ನೋಡಿದ್ರೆ ದೇವಸ್ಥಾನ ನೋಡಿ ಯಾವುದೂ ಅಲ್ಲೆಲ್ಲ ಅವ್ರದ್ದು ಪ್ರಾರ್ಥನೆ ಮಾಡ್ತಿದ್ದಾರೆ. ಈ ಥರ ಹೆಸರು ತೊಗೊಳ್ಬೇಕಂತ ನಮಗೆ ತುಂಬ ಆಸೆ. ನಮ್ಮ ಜಮೀರಣ್ಣ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಜವಾಗಿ ಹೇಳ್ತೀನಿ, ಟೈಗರ್ ಅಂದರೆ BZ ಜಮೀರ್ ಅಹಮದ್ ಸಾಬ್ ಟೈಗರ್. ಇದು ಪಾಲಿಟಿಕ್ಸ್ನಲ್ಲಿ ಟೈಗರ್ BZ ಜಮೀರ್ ಅಹಮದ್ ಸಾಬ್ ಅಂತ ಹೇಳ್ತೀನಿ. ಆದರೆ ಇವತ್ತು ನಮ್ಮ ಚಾಮರಾಜಪೇಟೆ ಎಷ್ಟು ಫಾಲೋವರ್ ಇದ್ದಾರೆ, ಜಮೀರಣ್ಣಗೆ ಎಷ್ಟು ಜನ ಮತ ಕೊಟ್ಟಿದ್ದಾರೆ, ಅವರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಈ ಥರ ಜಮೀರಣ್ಣಗೆ ಬೆಳೆಸ್ಕೊಂಡು ಬಂದಿದ್ದಾರಿಲ್ಲ, ಚಾಮರಾಜಪೇಟೆನಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರಲ್ಲ, ಅವ್ರದ್ದೆಲ್ಲ ಧನ್ಯವಾದ ಹೇಳ್ತೀನಿ. ಈ ಥರ ಎಲ್ಲಿನ ಲೀಡ್ರ್ ಇದ್ದರೆ ಬೆಳೆಸ್ಕೊಂಡು ಬನ್ನಿ, ಜಮೀರಣ್ಣ ಹತ್ರ ಕೆಲಸ ಮಾಡೋರ ಥರ ಬೆಳೆಸ್ಕೊಂಡು ಬನ್ನಿ. ನಮ್ಮ ದೇಶ ಚೆನ್ನಾಗಿರ್ತಿದ್ದೆ. ನಮ್ಮ ದೇಶ ಹಾಳು ಮಾಡೋಕ್ಕೆ ನೋಡ್ತಿದ್ದಾರೆ. ನಿಮಗೇನೋ ಗೊತ್ತು, ನಮಗೇನೋ ಗೊತ್ತು, ಮೀಡಿಯಾ ಅವ್ರಿಗೆ ಗೊತ್ತು, ನಿಮಗೇನು ಅದು ದೇಶ ಹಾಳಾಗಬಾರ್ದು ಅಂತ ಇದೇ ಜಮೀರಣ್ಣ ಯಾವಾಗ ನೋಡಿದ್ರೂ ಹಿಂದೂ ಮುಸ್ಲಿಂ ಎಲ್ಲರಿಗೂ ಒಂದೇ ತಗೊಂಡು ಹೋಗ್ತಾರೆ. ಯಾವ ಜಾತಿ ಯಾವ ಬಾತಿ ಇಲ್ಲ, ಎಲ್ಲರೂ ಬೈ ಬೈ ಅಂತಾರೆ. ಯಾರು ನೋಡಿ, ನಮ್ಮ ಮುಸ್ಲಿಮರು ಜಾಸ್ತಿ ನಮ್ಮ ಹಿಂದೂ ಬದಲು ಸೆಲೆಕ್ಟ್ ಮಾಡ್ತಾರೆ. ಅವ್ರಿಗೆ ಯಾಕೆ ಆ ಥರ ಕೆಲಸ ಮಾಡ್ತಾರೆ ನೋಡಿ. ಅವು ಹೆಣ್ಮಗುಗೆ ಪಾಪ ಅವ್ರು ಎಷ್ಟು ದುಃಖ ಇರಬೇಕು. ಅವರು ಅವ್ರ ಮಗುವಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ 25 ಲಕ್ಷ ಆ ಥರ ತುಂಬ ಕೊಟ್ಟಿದ್ದಾರೆ. ಮೊನ್ನೆ ಯಾವನು ಹೇಳ್ತಾ ಇದ್ದ 5 ಲಕ್ಷ ಕೊಟ್ಬಿಟ್ಟು ವಾಟ್ಸಪ್ನಲ್ಲಿ ಹಾಕ್ತಾರೆ, ಹಿಂಗೇನು ಡ್ರಾಮಾ ಮಾಡ್ತಿದ್ದಾನೆ. ಯಾವನು ತರಲೆ ನನ್ನ ಮಕ್ಕಳು ಯಾವತ್ತೂ ಕೊಟ್ಟಿಲ್ಲ, ಗೊತ್ತಿಲ್ಲ ಆ ಥರ ಮಾಡ್ತಾರೆ. ಅಂಥವ್ರಿಗೆ ಹೇಳ್ತೀನಿ, ಯಾವತ್ತೂ ಕೊಟ್ಟು ನೋಡಪ್ಪ, ಯಾವತ್ತೂ ಖರ್ಚು ಮಾಡು ಬಡವರಿಗೆ, ಆವಾಗ ಗೊತ್ತಾಗ್ತಿದ್ದೆ. ಬೇರೆ ಹೇಳೋದು ಏನೋ 5 ಲಕ್ಷ ಕೊಟ್ಬಿಟ್ಟು ಇದು ಮಾಡಿಬಿಡ್ತಾರೆ, ಪಾಕಿಸ್ತಾನ ಹೋಗ್ಬಿಟ್ಟು ಏನು ಬಾಂಬ್ ಕಟ್ಕೊಳ್ತಾರೆ. ಗುಬೆ ಅಷ್ಟು ಧೈರ್ಯ ಹೇಳೋಕ್ಕೆ ಅವ್ರಿಗೆ, ಅಷ್ಟು ಧೈರ್ಯ ಹೇಳೋಕ್ಕೈತೆ ಅವ್ರಿಗೆ. ನಿನ್ಗೈತಾ? ನೀನು ಯಾವತ್ತೂ ಹೇಳಿದ್ದೀಯಾ? ಧೈರ್ಯ ಐತೆ, ಕಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಅವರು ಪಾಕಿಸ್ತಾನ್ಗೆ. ನಿಜ ಹೋಗ್ತಾರೆ. ಅವ್ರ ಜೊತೆಲೆ ನಾವು ಹೋಗ್ತೀನಿ. ನಮ್ಮನವ್ರ ಮುಂದೆ, ನಾವು ಹಿಂದೆ, ನಾವು ಏನು ಹಿಂದೆ ಯಾವತ್ತು ಬಿಡೋದಿಲ್ಲ. ಯಾವತ್ತು ಜಮೀರಣ್ಣಗೆ ನಾವು ಬಿಡೋದಿಲ್ಲ. ಯಾವತ್ತು ನಾವು ಜಮೀರಣ್ಣ ಬಿಟ್ಟಿಲ್ಲ. ಯಾ ಗೂಬೆ ನನ್ನ ಮಗ ಹೇಳ್ದ, ಅವ್ನಿಗೆ ಹೇಳಿ, ಗೂಬೆ ಆ ಥರ ಹೇಳಾಗನು. ಜಮೀರಣ್ಣ ದೇಶಕ್ಕೋಸ್ಕರ ಹೇಳಿದ್ದು, ಜಮೀರಣ್ಣಗೋಸ್ಕರ ಹೇಳಿಲ್ಲ. ಜಮೀರಣ್ಣ ಏನು ಅವಕಾಶ ಇಲ್ಲ ಹೇಳೋಕ್ಕೆ, ದೇಶಕ್ಕೋಸ್ಕರ ಹೇಳಿದ್ದು. ದೇಶ ನಮ್ಮ ದೇಶ, ಇದು ಭಾರತ ದೇಶ, ಎಲ್ಲರದು ದೇಶ. ಇದು ಹಿಂದೂ ಮುಸ್ಲಿಂ ಸಿಖ್ಸ್ ಎಲ್ಲರ ದೇಶ. ಇದು ಎಲ್ಲ ಈ ದೇಶ ಕಟ್ಟಿರೋದು, ಯಾರು ತಗೊಂಡು ಬಂದಿಲ್ಲ.
ಇವತ್ತು 500 ಜನಕ್ಕೆ ಕೊಟ್ಟಿದ್ದೀನಿ. ಹಾಂ, ಕಾಸು ಹಂಚಿದ್ದೀನಿ, ನೀವು ನೋಡಿದ್ದೀರಾ. ನಾನು ಯಾರು? ಜಮೀರಣ್ಣ ಫಾಲೋವರು. ನಾನೇ ಇಷ್ಟು ಮಾಡಿದ್ರೆ ಜಮೀರಣ್ಣ ಎಷ್ಟು ಮಾಡ್ತಾರೆ? ನಾನು 100 ರೂಪಾಯಿ ಖರ್ಚು ಮಾಡಿದೆ, ಜಮೀರಣ್ಣ 1 ಲಕ್ಷ ಖರ್ಚು ಮಾಡೋದು. ಇಂಥವ್ರಿಗೆ ಯಾವನು ಹೇಳ್ತಾನೆ 5 ಲಕ್ಷ ಕೊಟ್ಬಿಟ್ಟು ವಿಡಿಯೋನಲ್ಲಿ ಹಾಕ್ಬಿಟ್ರೆ ಡ್ರಾಮಾ ಮಾಡ್ತಿದ್ದಾನೆ. ಅವ್ನು ನೋಡಿದ್ರೆ ಎಲ್ಲಿ ನೋಡಿದ್ರೆ ಆಟೋ ಡ್ರೈವರ್ ಹೊಡಿತಾರೆ ಅವನಿಗೆ, ಇದು ರೋಡ್ ಕ್ಲೀನ್ ಮಾಡೋದು ಅವರು ಹೊಡಿತಾರೆ, ಏನು ತರಕಾರಿಯವರು ಹೊಡಿತಾರೆ. ಅವನು ಏನೇನು ಹೇಳ್ತಿದ್ದಾನೆ. ಹುಚ್ಚ ಕೊಟ್ಟು ನೋಡು ಕಾಸು, ಆವಾಗ ಗೊತ್ತಾಗ್ತದೆ ಎಷ್ಟು ಧೈರ್ಯ ಅಂತ. ಮೀಟ್ರ್ ಬೇಕು ಕೊಡೋಕ್ಕೆ, ಜಮೀನಣ್ಣ ಅಂತ ಮೀಟ್ರ್ ಐತೆ. ಅವ್ರ ಹಾಟು ದೊಡ್ಡದು, ರಾಮನಗರ ಪಟ್ಟ ಐತಲ್ಲ ಅಷ್ಟು ದೊಡ್ಡದು ಅವ್ರ ಹಾಟ್ ಇರೋದು. ಕೊಡೋಕ್ಕೆ ಧೈರ್ಯ ಬೇಕು, ಮಾತಾಡಬೇಕು. ಎಲ್ಲರೂ ಮಾತಾಡ್ತಾರೆ, ನಾನು ಮಾತಾಡ್ತಾ ಇದ್ದೀನಿ. ಜಮೀನಣ್ಣ 1 ಲಕ್ಷ ಕೊಡ್ತಾರೆ, ನಾನು 100 ರೂಪಾಯಿ ಕೊಡ್ತಾ ಇದ್ದೀನಿ. ದೇವರು ಕೊಟ್ಟರೆ ನಾನು 1 ಲಕ್ಷ ಕೊಡ್ತೀನಿ. ಅದು ಮಾಡೋ ಅಂದರೆ ಪಾಪ ಆಟೋ ಡ್ರೈವರ್ಗೆ, ಅವ್ರಿಗೆ ಇವ್ರಿಗೆ ಬಡವರಿಗೆ ಮಾಡ್ತಿದ್ಯಾ ಅಲ್ಲ. ಜಮೀರಣ್ಣಗೆ ಯಾವತ್ತೂ ಹಿಂದ್ಗಡೆ ಹೋಗ್ಬೇಡ. ನೀ ಜಮೀರಣ್ಣ ಹಿಂದ್ಗಡೆ ಯಾರೂ ಹೋಗ್ತಾರೋ ಡ್ಯಾಮೇಜ್ ಮಾಡ್ತಾರೋ ಜಮೀರಣ್ಣಗೆ, ನನ್ನ ಮಗ ಯಾವತ್ತೂ ಉದಾರ ಆಗಲ್ಲ. ಎಲ್ಲ ಉದಾರ ಆಗಲ್ಲ, ಲಾಸ್ ಆಗೋದು ಅವ್ನಿಗೆ. ಅವ್ನು ಯಾವನೂ ಇರಲಿ, ನೀವು ನೋಡ್ಕೊಳ್ಳಿ. ಜಮೀರಣ್ಣಗೆ ಯಾರು ಏನು ಹೇಳ್ತಾರೋ ಅವ್ರು ಜಮೀರಣ್ಣ ಬಂದು ಕೂತ್ಕೊಳ್ತಾನೆ. ಜಮೀರಣ್ಣ ಬಗ್ಗೆ ಯಾರನ್ನ ಹೇಳಿದ್ರೆ ಬೋಲ್ಡ್ ಗ್ರೌಂಡ್ನಲ್ಲಿ ಬಾಲ್ ಇರಲ್ಲ, ಅದು ಫುಟ್ಬಾಲ್ನಲ್ಲಿ ಬಾಲ್ ಇರಲ್ಲ. ಅದಕ್ಕೆ ನಮ್ಮ ಜಮೀರಣ್ಣಕ್ಕೆ ಎಲ್ಲರೂ ಪ್ರಾರ್ಥನೆ ಮಾಡಿ, ದೇವಸ್ಥಾನ ಹೋಗಿದ್ರೆ ಆಶೀರ್ವಾದ ಮಾಡಿ. ಎಲ್ಲರೂ ಜೈ ಹಿಂದ್, ಜೈ ಕರ್ನಾಟಕ.